ನೆಲ್ಮೆಯ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ ಬೋರ್ಡಿಂದ ಬಿಟ್ಟಂಥ ಸುಮಾರು 4 ಪ್ರಶ್ನೆ ಪತ್ರಿಕೆ ಇದು ಒಂದು. ಸೊ SSLC ಎಕ್ಸಾಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಇದರಲ್ಲಿ ಕೇವಲ ಫಿಸಿಕ್ಸ್ ಪಾರ್ಟ್ ಹೇಗೆ ಮಾತ್ರ ಸಂಬಂಧಪಟ್ಟ ಹಾಗೆ ಮಾಡಿದ್ದೀನಿ. ತಾವು ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಮನುಗುಳಿ ಸರ್ ಅಂತಕ್ಕಂಥ ಚಾನಲನ್ನು. ಭಾಗ ಎ ಭೌತ ವಿಜ್ಞಾನ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಪ್ರಶ್ನೆಗಳಿಗೆ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಮಾತ್ರ ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ನಂಬರ್ನ ಹಾಕ್ತೀರಾ, ಅದರ ಒಂದು ಅನುಕ್ರಮವಾಗಿ ಬರ್ತಕ್ಕಂಥ ಒಂದು ಸಾಧ್ಯತೆಯಲ್ಲಿ ಏನು ಮಾಡ್ತೀರಾ, ಆಪ್ಷನ್ ABCD ಕೊಟ್ಟಿರ್ತಕ್ಕಂಥ ಒಂದು ಕ್ರಮಾಕ್ಷರವನ್ನು ತಾವು ಬರೆಯಲ್ಲ. ಸಾಧ್ಯವಾದಷ್ಟು ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಕ್ರಮಾಕ್ಷರದೊಡನೆ ಪ್ರಯತ್ನಿಸಿ. ಈಗ 1ನೇ ಪ್ರಶ್ನೆ ನೋಡೋಣ. ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು ಅಂತ. A ಆಪ್ಷನ್ ಕೂಲಮ್, B ಆಪ್ಷನ್ ವೋಲ್ಟ್, C ಆಪ್ಷನ್ ಆಂಪಿಯರ್, D ಆಪ್ಷನ್ ವ್ಯಾಟ್. ಇದರಲ್ಲಿ ಉತ್ತರ C ಆಪ್ಷನ್ ಆಂಪಿಯರ್. 2ನೇ ಪ್ರಶ್ನೆ ನೋಡಿ. ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯನ್ನು ನಿಯಂತ್ರಿಸುವುದು. ಇಲ್ಲಿ ತಾವು 4 ಆಪ್ಷನ್ಗಳನ್ನು ನೋಡ್ತಾ ಇದ್ದೀರಾ. A ಆಪ್ಷನ್ ಸಿಲಿಯರಿ ಸ್ನಾಯುಗಳು, B ಆಪ್ಷನ್ ಕಣ್ಣಿನ ಪಾಪೆ, C ಆಪ್ಷನ್ ರೆಟಿನಾ, D ಆಪ್ಷನ್ ಐರಿಸ್. ಇಲ್ಲಿ ಆಪ್ಷನ್ A ಕರೆಕ್ಟ್ ಆನ್ಸರ್, ಸಿಲಿಯರಿ ಸ್ನಾಯುಗಳು. ಹಾಗೆ 2ನೇ ಮುಖ್ಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ ಪ್ರಶ್ನೆ. ಇದು ಕೇವಲ ಭೌತ ವಿಜ್ಞಾನದ ಬಗ್ಗೆ ಮಾತ್ರ ಇದೆ, ಭಾಗ ಎ. ಈಗ 3ನೇ ಪ್ರಶ್ನೆ ಏನಿದೆ ನೋಡಿ. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯ ಚಿತ್ರವನ್ನು ಬರೀರಿ ಅಂತದ. ಅಂದರೆ ಏನಿದೆ, ಒಂದು ವಿದ್ಯುತ್ ಕೋಶ ಇದೆ, ಇನ್ನೊಂದು ರಿಯೋಸ್ಟ್ಯಾಟ್ ಅಂತಿದೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ವಿದ್ಯುತ್ ಕೋಶವನ್ನೇ ನಾವು 2 ಗೆರೆ ಹೊಡೆದು ಒಂದು ದೊಡ್ಡ ಗೆರೆ, ಒಂದು ಸಣ್ಣ ಗೆರೆ ಹೊಡಿತೀವಿ. ದೊಡ್ಡ ಗೆರೆಯನ್ನು ನಾವು ಯಾವಾಗಲೂ ಪ್ಲಸ್ ಅಂತೀವಿ, ಸಣ್ಣ ಗೆರೆಯನ್ನು ಮೈನಸ್ ಅಂತೀವಿ. ಹಾಗೆ ರಿಯೋಸ್ಟ್ಯಾಟ್ ಅಂತ ಬರುತ್ತೆ ನೋಡಿ. ಇಲ್ಲಿ ಇರ್ತಕ್ಕಂಥ 2 ಚಿತ್ರಗಳು ಯಾವುದಾದ್ರೂ ಬರಿಬೋದು, ಇದನ್ನರೇ ಬರಿಬೋದು, ಅದನ್ನರೇ ಬರಿಬೋದು. ಎರಡೂ ಕೂಡ ರಿಯೋಸ್ಟ್ಯಾಟ್ನ ಒಂದು ಚಿಹ್ನೆ. ಹಾಗೆ 4ನೇ ಪ್ರಶ್ನೆ. ವಿದ್ಯುತ್ ಕಂಬದಿಂದ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳನ್ನು ಸಂಪರ್ಕಿಸಿದಾಗ ಆಗುವ ತೊಂದರೆಗಳೇನು ಅಂತ. ಉತ್ತರ ಓವರ್ಲೋಡ್ ಉಂಟಾಗಿ ವಿಶ್ವಮಂಡಲ ಸಂಭವಿಸುತ್ತದೆ ಅಂತ ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ ನೋಡಿ. ಗೃಹಮಂಡಲದಲ್ಲಿ ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾನಾಂತರವಾಗಿ ಜೋಡಿಸುವುದು ಉತ್ತಮ, ಹೇಗೆ ವಿವರಿಸಿ ಅಂತದ್ದು. ತಾವು ಗಮನಿಸ್ತಾ ಇದ್ರೆ ಇಲ್ಲಿ ಉತ್ತರಗಳನ್ನು ಗಮನಿಸಿ. 1ನೇ ಉತ್ತರ, ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ವಿಭಜಿಸುವುದರಿಂದ ಪ್ರತಿ ಉಪಕರಣಗಳಿಗೆ ಏನಾಗುತ್ತೆ, ಅಲ್ಲಿ ಅವುಗಳ ರೇಟಿಂಗ್ ಅನುಸಾರ ವಿದ್ಯುತ್ ಪ್ರವಾಹ ಪೂರೈಕೆ ಆಗುತ್ತೆ. ಸಮಾನಾಂತರ ಜೋಡಣೆಯಲ್ಲಿ ವಿದ್ಯುತ್ ರೋಧ ಕಡಿಮೆ ಇರ್ತದೆ. ಸರಣಿ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕೂಡ ಏನಾಗ್ತದೆ, ಕಾರ್ಯ ನಿರ್ವಹಿಸುವುದಿಲ್ಲ. ಆದರೆ ಸಮಾಂತರ ಜೋಡಣೆಯಲ್ಲಿ ಏನಾಗುತ್ತವೆ, ಕಾರ್ಯಗಳನ್ನು ನಿರ್ವಹಿಸುತ್ತವೆ ಅಂತ ಗೊತ್ತಾಗತ್ತೆ. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ. 6ನೇ ಪ್ರಶ್ನೆ. ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರಲ್ಲಿನ ಕಾಂತಕ್ಷೇತ್ರದ ಬಲರೇಖೆಗಳು ಹೇಗೆ ಗೋಚರಿಸುತ್ತವೆ ಅಂತ. ಸೊ ಉತ್ತರವನ್ನು ಗಮನಿಸಿ. ವಿದ್ಯುತ್ ಪ್ರವಾಹವಿರುವ ಸರಣಿ ವಾಹಕದಲ್ಲಿನ ಪ್ರತಿ ಬಿಂದುವಿನಲ್ಲಿ ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ಗೋಚರಿಸುತ್ತವೆ ಹಾಗೂ
ತಂತಿಯಿಂದ ದೂರ ಸರಿದಂತೆಲ್ಲ ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗ್ತವೆ. ಹಾಗೆ ಸೆಕೆಂಡ್ ಪಾಯಿಂಟ್, ವಾಹಕ ಸುರುಳಿಯ ಕೇಂದ್ರದಲ್ಲಿನ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಲ್ಲಿರುವಂತೆ ಗೋಚರಿಸುತ್ತವೆ ಅಂತ. ನೆಕ್ಸ್ಟ್ ಪ್ರಶ್ನೆ, ಗೃಹಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವನ್ನ ವಿವರಿಸಿ ಅಂತ. ಅಂದ್ರೆ ಅರ್ಥಿಂಗ್ ಮಾಡ್ತಕ್ಕಂಥ ಒಂದು ತಂತಿಯ ಒಂದು ಉಪಯೋಗ ಏನು ಅಂತ ಈಗಲೇ ಸುಮಾರು ಸಾರಿ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಗಮನಿಸ್ತಾ ಇದ್ದಾರೆ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸಲಾಗುತ್ತೆ. ಇದು ಕಡಿಮೆ ರೋಧವನ್ನ ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ಬರಬೇಕು. ಇಲ್ಲಿ ಒಂದು ಚಿತ್ರ ಕೊಟ್ಟಾರೆ ನೆಕ್ಸ್ಟ್ 7ನೇ ಪ್ರಶ್ನೆಯಲ್ಲಿ. ಈ ಚಿತ್ರವನ್ನು ಗಮನಿಸಿ ಏನು ಮಾಡಬೇಕಪ್ಪ ಅಂದರೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಏನದ ಪ್ರಶ್ನೆ? ಚಿತ್ರ ಗಮನಿಸಿ ಹೇಳಬೇಕಾಗ್ಯದ. ಚಂದ್ರನ ಮೇಲ್ಮೈನಲ್ಲಿ ಈ ವಿದ್ಯಮಾನ ವೀಕ್ಷಿಸಬಹುದೇ? ಉತ್ತರವನ್ನು ಸಮರ್ಥಿಸಿ ಅಂತ ಹೇಳಿದರು. ಸೊ ಉತ್ತರ ಏನಿದೆ? ಚಂದ್ರನ ಮೇಲ್ಮೈ ಮೇಲೆ ಕಾಮನಬಿಲ್ಲು ನೋಡಲು ಸಾಧ್ಯವಿಲ್ಲ. ಭೂಮಿಯ ಮೇಲೆ ನೋಡ್ತಾ ಇದ್ದೀವಿ, ಅದೇ ಚಂದ್ರನ ಮೇಲೆ ನೋಡಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಈ ಚಿತ್ರವನ್ನು ತಾವು ಗಮನಿಸಿ. ಇಲ್ಲೇನಿದೆ? ಸೂರ್ಯನ ಬಿಂಬ ಅಂತದೆ, ಇಲ್ಲಿ ಮಳೆಯ ನೀರಿನ ಹನಿ ಅಂತದೆ. ರೈಟ್, ಇದನ್ನು ಗಮನಿಸಿದಾಗ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದ್ರ ಪ್ರಕಾರ ಯಾಕ ಅಂತ ಹೇಳ್ತಾನೆ, ಚಂದ್ರನ ಮೇಲ್ಮೈ ಮೇಲೆ ವಾತಾವರಣ ಇಲ್ಲದ ಕಾರಣ ನೀರಿನ ಹನಿಗಳನ್ನು ಹಿಡಿದಿಡಲು ಸಾಧ್ಯವಿಲ್ಲ. ಫಸ್ಟ್ ಪಾಯಿಂಟ್ ಏನದ? ಅಲ್ಲಿ ವಾತಾವರಣವೇ ಇಲ್ಲ, ಹಾಗಾಗಿ ನೀರಿನ ಹನಿಗಳನ್ನು ಹಿಡಿಯೋಕೆ ಸಾಧ್ಯತೆ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ನೀರಿನ ಹನಿಗಳು ಇರದ ಕಾರಣ ಆಂತರಿಕ ಪ್ರತಿಫಲನ, ವಕ್ರೀಭವನ ಮತ್ತು ವರ್ಣ ವಿಭಜನೆ ವಿದ್ಯಮಾನಗಳು ಅಲ್ಲಿ ಉಂಟಾಗೋದೇ ಇಲ್ಲ. ಹಾಗಾಗಿ ನಾವಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬರ್ತದೆ. ಇನ್ನು 8ನೇ ಪ್ರಶ್ನೆ 3 ಅಂಕದ ಪ್ರಶ್ನೆ. ಇದು ಏನಿದೆ ನೋಡಿ, ಫ್ಲೇಮಿಂಗ್ನ ಎಡಗೈ ನಿಯಮವನ್ನು ಪರೀಕ್ಷಿಸುವ ಚಟುವಟಿಕೆಯನ್ನು ವಿವರಿಸಿ ಅಂತ. ಫ್ಲೇಮಿಂಗ್ನ ಎಡಗೈ ನಿಯಮವನ್ನು ಪರೀಕ್ಷಿಸುವ ಚಟುವಟಿಕೆಯನ್ನು ವಿವರಿಸಿ. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆ ABಯನ್ನು ತೆಗೆದುಕೊಂಡು 2 ವಾಹಕ ತಂತಿಗಳ ಸಹಾಯದಿಂದ ಆಧಾರ ಸ್ತಂಭಕ್ಕೆ ಸಮನಾಗಿರುವಂತೆ ಜೋಡಿಸಬೇಕು. ಒಂದು ಕುದುರೆ ಲಾಳಕೃತಿಯ ಪ್ರಬಲ ಕಾಂತದ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ 2 ಧ್ರುವಗಳ ನಡುವೆ ಅಲ್ಯೂಮಿನಿಯಂ ಕಂಬಿ ಇರುವಂತೆ ಜೋಡಿಸಬೇಕು. ಇದಕ್ಕಾಗಿ ಅಲ್ಯೂಮಿನಿಯಂ ಸಲಾಕೆಯ ಕೆಳಭಾಗಕ್ಕೆ ಕಾಂತ ಧ್ರುವದ ಮತ್ತು ಮೇಲ್ಭಾಗಕ್ಕೆ ಕಾಂತದ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಏನು ಮಾಡಬೇಕಾಗಿದೆ? ನಾವು ಲಂಬವಾಗಿ ಇಡಬೇಕಾಗಿದೆ. ನೆಕ್ಸ್ಟ್ ಪಾಯಿಂಟ್, ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳೊಂದಿಗೆ ಸರಣಿಯಲ್ಲಿ ಜೋಡಿಸಬೇಕು. ನಾಟ್ ಪ್ಯಾರಲಲ್, ಸಿರೀಸ್. ಅಲ್ಯೂಮಿನಿಯಂ ತಂತಿಯ B ತುದಿಯಿಂದ ಏನು ಮಾಡಬೇಕು? A ತುದಿಗೆ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಸಲಾಕೆಯು ಎಡಭಾಗಕ್ಕೆ ಸ್ಥಾನಪಲ್ಲಟಗೊಂಡಿರುವುದನ್ನು ನೀವೇನಾದರೂ ಗಮನಿಸಿದರೆ, ಸಲಾಕೆಯು ಸ್ಥಾನಪಲ್ಲಟಗೊಂಡಿರುವುದನ್ನು ನಾವು ಗುರುತಿಸ್ತೀವಿ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹ ದಿಕ್ಕನ್ನು ಬದಲಾಯಿಸಬೇಕು. ನಂತರ ಏನು ಮಾಡಬೇಕು? ಸಲಾಕೆಯು ಸ್ಥಾನಪಲ್ಲಟವಾಗುವುದೇ ಅಂತ ಗಮನಿಸಬೇಕು. ಅವಾಗ ಅದು ಅಕಸ್ಮಾತ್ ದಿಕ್ಕನ್ನು ವೀಕ್ಷಿಸಿದಾಗ ಈಗ ಬಲಭಾಗದಲ್ಲಿದೆ ಅಂತ ತಿಳ್ಕೊಳ್ಳಿ. ವಿದ್ಯುತ್ ಪ್ರವಾಹ ಇರುವ ಅಲ್ಯೂಮಿನಿಯಂ ಸಲಾಕೆಯನ್ನು ಕಾಂತಕ್ಷೇತ್ರ ಇರಿಸಿದಾಗ ಅದು ಬಲವನ್ನು ಅನುಭವಿಸದ ಅಂತ ಗೊತ್ತಾಯ್ತಂದ್ರೆ, ಅಥವಾ ಸ್ಥಾನಪಲ್ಲಟಗೊಂಡದ ಅಂತ ಅಂದ್ಕೊಂಡ್ರೆ ಆ ಒಂದು ಚಿತ್ರದ ಪ್ರಕಾರ ಓಕೆ ಆಗುತ್ತೆ. ಇಲ್ಲಿ ಚಿತ್ರವನ್ನು ಕೂಡ ತಾವು ಬುಕ್ಕಿನಲ್ಲಿ ಗಮನಿಸಿರ್ಬೋದು. ಇನ್ನೂ ಹೆಚ್ಚಿನ ಒಂದು ಅಂಕಗಳು ಬೇಕು ಅಂದರೆ ಚಿತ್ರನೂ ಕೂಡ ನಾವು ಸಂಕ್ಷಿಪ್ತನಾಗ ಬರೀಬಹುದು. ಇನ್ನು 9ನೇ ಪ್ರಶ್ನೆ 3 ಅಂಕದ ಪ್ರಶ್ನೆ ಅದ. ಇಲ್ಲಿ ನೋಡಿ, ಒಂದು ಚಿತ್ರವನ್ನು ಪೀನ್ ಮಸೂರದ ದೃಕ್ ಕೇಂದ್ರ O ಅಂತ ಸೆಂಟರ್ದಾಗಿರುತ್ತೆ. ಇಲ್ಲಿ ಪೀನ್ ಮಸೂರದಲ್ಲಿ
ಮತ್ತು ಪ್ರಧಾನ ಸಂಗಮ ಎಫ್ ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ಅಲ್ಲಿ F1 2 F1 ಅಂತ ಹಾಕ್ತೀವಲ್ಲ, ಅಲ್ಲಿ ಅದಕ್ಕೆ F ಅಂತ ಹೇಳಿದ್ದಾರೆ. ಉಂಟಾದ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಅಂದ್ರೆ ಏನು ಲಕ್ಷಣಗಳಂತ ಹೇಳ್ತೀವಿ, ಎಲ್ಲವುಗಳನ್ನು ತಾವು ಬರೀಬೇಕಾಗತ್ತೆ. ಇಲ್ಲಿ ತಾವು ಗಮನಿಸಿ, F1 2 F1 ಹಾಕಿವಿ, ಈ ಕಡೆ F2 2 F2 ಅಂತ ಹಾಕಿವಿ. ತಮಗೆಲ್ಲ ಗೊತ್ತಿದೆ, ಅಂತರಗಳಲ್ಲಿ ಎಲ್ಲ ಬಿಂದುಗಳನ್ನು ನಾವು ಗುರುತಿಸಬೇಕು. ಈ ರೇಖೆಯನ್ನು ಎಳೆದಾಗ ಇಲ್ಲಿ ಅಂದಾಜು ಡಾಟ್ ಲೈನ್ ಮಾಡ್ತೇವಲ್ಲ, ಅದು ಊಹಾತ್ಮಕ ರೇಖೆ. ಇಲ್ಲಿ ಡಾಟ್ ಇಲ್ಲದ ರೇಖೆ ಅದಲ್ಲ, ಎಕ್ಯುರೇಟ್ ರೇಖೆ ಅಂತ. ಈ ಡಾಟ್ ಬರ್ತಕ್ಕಂಥವೆಲ್ಲವೂ ಪರದೆ ಹಿಂದೆ. ಹಾಗಾಗಿ ಇಲ್ಲಿ ಏನಿದೆ, ವಸ್ತು ದೊಡ್ಡದಿದೆ, ಮತ್ತೆ ನೇರವಾಗಿದೆ. ಕೆಳಮುಖವಾಗಿದ್ದರೆ ಸತ್ಯ ಅಂತ ಹೇಳ್ತೀವಿ, ಮೇಲ್ಮುಖವಾಗಿದ್ದರೆ ಮಿಥ್ಯ ಅಂತ ಹೇಳ್ತೀವಿ. ಸೊ ಇಲ್ಲಿ ವಸ್ತುವಿಗಿಂತ ದೊಡ್ಡದಿದೆ, ನೇರವಾಗಿದೆ, ಇದು ಪರದೆ ಹಿಂದೆ ಬೀಳ್ತಕ್ಕಂಥ ಸಾಧ್ಯತೆ ಅದು. ಹಾಗಾಗಿ ಇದನ್ನು ನಾವು ಮಿಥ್ಯ ಅಂತ ಹೇಳ್ತೀವಿ, ನೇರ ಅಂತ ಹೇಳ್ತೀವಿ. ಗಾತ್ರಕ್ಕೆ ಸಂಬಂಧಪಟ್ಟಾಗೆ ವಸ್ತುವಿಗಿಂತ ದೊಡ್ಡದು ಅಂತ ಕೂಡ ನಾವು ಹೇಳ್ಬೋದು. ಇನ್ನು 10ನೇ ಪ್ರಶ್ನೆ ನೋಡಿ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ವ್ಯಕ್ತವಾಗಿರುವ ಕಣ್ಣಿನ ದೋಷವನ್ನು ಹೆಸರಿಸಿ. ಈ ದೋಷಕ್ಕೆ ಕಾರಣವೇನು? ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತ ಹೇಳ್ಯಾರವರು. ಸೊ ಉತ್ತರ ಗಮನಿಸಿ, ಚಿತ್ರವನ್ನು ಗಮನಿಸಿ ಹೇಳಬೇಕಾಗತ್ತೆ. ಇದು ಹೈಪರ್ ಮೆಟ್ರೋಪಿಯಾವನ್ನು ದೂರದೃಷ್ಟಿ ಎಂದು ಕರೀತಾರೆ. ನೋಡಿ, ಹಿಂದೆ ರೆಟಿನಾದ ಮೇಲೆ ಬೀಳ್ತಕ್ಕಂಥ ಪ್ರತಿಬಿಂಬ ದೂರದಲ್ಲಿ ಬೀಳ್ತಾ ಇದೆ. ಈ ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗ್ಯದ, ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರ್ತದೆ. ಈ ದೂರದೃಷ್ಟಿ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪೀನ್ ಮಸೂರದ ಸಹಾಯದಿಂದ ನಾವು ಸರಿಪಡಿಸಬಹುದು. ಅಂದಾಜು ಕಲ್ಪನೆ, ನಮಗೆ ಕಣ್ಣುಗುಡ್ಡೆ ಅತಿ ಚಿಕ್ಕದಾಗಿದ್ರೆ ಈ ಒಂದು ಪೀನ್ ಮಸೂರದ ಸಹಾಯದಿಂದ ನಾವೇನು ಮಾಡ್ಬೋದಾಗಿದೆ, ಸರಿಪಡಿಸಬಹುದಾಗಿದೆ. ಅವರಿಗೆ ನಾವು ದೂರದೃಷ್ಟಿ ದೋಷ ಅಂತೂ ಕೂಡ ಗಮನಿಸಬಹುದು. ಯಾರ ಒಂದು ಕಣ್ಣುಗುಡ್ಡೆ ಚಿಕ್ಕದಿರುತ್ತೆ, ದೊಡ್ಡದಿದ್ರೆ ಏನು ಸರ ಅಂತ ಕೇಳ್ಬೋದು ನೀವು. ಅದಕ್ಕೆ ಸಮೀಪ ದೃಷ್ಟಿ ಅಂತ, ಅದಕ್ಕೂ ನಿಮ್ನ ಮಸೂರವನ್ನು ಬಳಸುವಂಥ ಸಾಧ್ಯತೆ ಇರುತ್ತೆ. ಒಂದು ನೆಕ್ಸ್ಟ್ ಪ್ರಶ್ನೆಗಿಂತ ಮುಂಚೆ ಇನ್ನೊಂದರಾಗೆ ಉಪ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ, ಅಥವಾ ಅಂತೇಳಿ. ನಕ್ಷತ್ರಗಳು ಮಿನುಗುತ್ತವೆ, ಆದರೆ ಗ್ರಹಗಳು ಮಿನುಗುವುದಿಲ್ಲ, ಯಾಕೆ? ವಿವರಿಸಿ ಅಂತ ಹೇಳ್ಯಾರವರು. ಸರಳದೆ ಏನದು ನೋಡ್ರಿ. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನ ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದದ. ಇದೆಲ್ಲರಿಗೂ ಗೊತ್ತದ. ಸೊ 1ನೇ ಪಾಯಿಂಟ್ ಏನು ಹೇಳ್ತದೆ ನೋಡ್ರಿ. ವಾಯುಮಂಡಲದಲ್ಲಿನ ಗಾಳಿ ಮಾಧ್ಯಮದ ಸಾಂದ್ರತೆಯು ಪದರದಿಂದ ಪದರಕ್ಕೆ ಬದಲಾಗುವುದರಿಂದ ವಕ್ರೀಭವನ ಸೂಚ್ಯಾಂಕ ಏನಾಗುತ್ತೆ, ಬದಲಾಗುತ್ತೆ. ಸೊ ಆಗ ವಾಯುಮಂಡಲವು ಕೂಡ ನಕ್ಷತ್ರದ ಬೆಳಕನ್ನು ಲಂಬದ ಕಡೆ ಭಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗ್ತದೆ. ಹಾಗೆ ದಿಗಂತದಿಂದ ವೀಕ್ಷಿಸಿದಾಗ ನಕ್ಷತ್ರವು ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣಿಸ್ತದೆ. ಮತ್ತೆ ನಕ್ಷತ್ರದ ಈ ತೋರಿಕೆ ಸ್ಥಾನವು ಏನಾಗುತ್ತೆ, ಸ್ಥಿರವಾಗಿ ಇರುವುದಿಲ್ಲ, ಅದು ಲಘುವಾಗಿ ಬದಲಾಗ್ತಾ ಇರ್ತದೆ. ಯಾಕೆ ಅಂದರೆ ಭೂಮಿಯ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಾಗಿರುವುದಿಲ್ಲ, ಅವು ನಿರಂತರವಾಗಿ ಬದಲಾಗ್ತಾ ಇರ್ತವೆ. ಹಾಗಾಗಿ ನಮಗೆ ಅದು ತೋರಿಕೆಯಾಗಿ ಕಾಣಿಸ್ತದ ಅಂತಕ್ಕಂಥದ್ದು ಕೂಡ ಕಾಣ್ತದೆ. ನೆಕ್ಸ್ಟ್ ತಾವು ಗಮನಿಸಿ, ಇನ್ನೇ ಅದ್ರಾಗೆ ಪಾಯಿಂಟ್ ಅದ ನೋಡ್ರಿ. ಏನಿದೆ, ನಕ್ಷತ್ರಗಳು ತುಂಬ ದೂರದಲ್ಲಿರುವುದರಿಂದ ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕಂದಿನಂತೆ ಕಾಣ್ತವೆ. ಇದು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವಾಗಿದೆ ಅಂತೀವಿ ನೋಡಿ, ಟ್ವಿಂಕ್ಲಿಂಗ್ ಸ್ಟಾರ್ ಅಂತೇಳಿ. ನಾವು 11ನೇ ಪ್ರಶ್ನೆಯನ್ನು ಗಮನಿಸಿ.
ಒಂದು ಬಸ್ಸಿನಲ್ಲಿ 4 ಮೀಟರ್ ವಕ್ರತಾ ತ್ರಿಜ್ಯವಿರುವ ಪೀನ್ ದರ್ಪಣವನ್ನು ಉಪಯೋಗಿಸಿದ್ದಾರೆ. ಈ ದರ್ಪಣದಿಂದ ಕಾರೊಂದು 10 ಮೀಟರ್ ದೂರದಲ್ಲಿದೆ. ಆಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ತಿಳಿಸಿ ಅಂತ ಹೇಳ್ಯಾರ. ಸೊ ಆರನ್ನು +4m ಅಂತ ಬರ್ಕೋತೀವಿ. ಎಫನ್ನು r/2 ಅಂತ ಬರೆದಾಗ ಅದರದ್ದು ಸಂಗಮ ಬಿಂದು 2 ಆಗತ್ತೆ. ಸೊ f +2 ಮೀಟರ್, u -10, ಫಿ ಮತ್ತು h1 ಕಂಡುಹಿಡಿಯಬೇಕು. ಸೊ ಸೂತ್ರವನ್ನು ಹಾಕಿ 1/v = 1/f - 1/u. ಈ ಸೂತ್ರದ ಪ್ರಕಾರ ಗಮನಿಸಿ, ಇಲ್ಲಿ ಉತ್ತರ ಎಷ್ಟು ಬರುತ್ತೆ? v ಪ್ಲಸ್ ನೋಡ್ರಿ, ಇಲ್ಲಿ ಮೈನಸ್ ಎಷ್ಟು ಬಂದಿದೆ? ಎಚ್ ಹಾಕಿ ಆ ಬಂದು ಉತ್ತರ 1.66 ಮೀಟರ್ ಬಂದಿದ್ದಲ್ಲ ಅದನ್ನು ಹಾಕಿ, ಯು ಆಗಲೇ ಗೊತ್ತಿದೆ -10 ಅಂತೇಳಿ ಹಾಕಿದಾಗ ಮತ್ತೆ ನಮಗೆ ಸಿಗುತ್ತೆ ಉತ್ತರ h + 0.166m ಅಂತ ಸಿಗ್ತಾ ಇದೆ. ಸೊ ಪ್ರತಿ ಒಂದು ಬಿಂಬದ ಗಾತ್ರ ಏನಾಯಿತು? ಎತ್ತರ ಧನಾತ್ಮಕವಾಗಿದೆ. ಸೊ ಇದು ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಅಂತ ಹೇಳ್ಬೋದು. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿ. ಓಮ್ನ ನಿಯಮವನ್ನು ನಿರೂಪಿಸಿ. ABC ಅಂತ ಕೊಡೋಣ 3 ಮಾರ್ಕ್ಸಿಗೆ. ಒಂದು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು? ಎ ವಸ್ತುವಿನ ರೋಧಶೀಲತೆಯು 10⁻12 ಓಮ್ ಮೀಟರ್ ಅದ. ಬಿ ವಸ್ತುವಿನ ರೋಧಶೀಲತೆಯು 2.63 × 10⁻12 ಅದ. ಎರಡೂ ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು ಅಂತ ಕೇಳ್ಯಾರ. ಸೊ ಎ ಉತ್ತರವನ್ನು ನೋಡಿದಾಗ ವಿದ್ಯುತ್ ವಾಹಕದಲ್ಲಿ, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ಅಥವಾ ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಹೇಳ್ಬೋದು. ಇನ್ನು 2ನೇ ಉತ್ತರ ಏನಿದೆ? ವಾಹಕದ ಉದ್ದ, ವಾಹಕದ ದಪ್ಪ, ವಾಹಕದ ಅಡ್ಡ ಕೊಯ್ತ, ವಾಹಕದ ರೋಧಶೀಲತೆ ಅವಲಂಬಿಸಿರುವ ಅಂಶಗಳಿವು. ಇನ್ನು ಸಿ ಆನ್ಸರ್ಗೆ ಏನಾಗುತ್ತೆ ನೋಡಿ. ವಸ್ತುವಿನ ರೋಧಶೀಲತೆ 10⁻12 ಓಮ್ ಮೀಟರ್ ಆಗುತ್ತೆ. ಇನ್ನು ಬಿ ವಸ್ತುವಿನ ರೋಧಶೀಲತೆ 2.63 × 10⁻4 ಓಮ್ ಮೀಟರ್ ಇದೆ. ಈ ಎರಡು ವಸ್ತುಗಳಲ್ಲಿ ಅವಾಹಕ ಉಪಯೋಗಿಸಬಹುದಾದ ವಸ್ತು ಯಾವುದಪ್ಪ ಅಂದರೆ ಎ ಆಗಿದೆ. ಯಾಕೆ ಅಂತ ಕೇಳಿದರೆ, ಎ ವಸ್ತುವು 10⁻12 ಓಮ್ ಮೀಟರ್ ಗರಿಷ್ಠ ರೋಧಶೀಲತೆಯನ್ನು ಹೊಂದಿದ್ದರಿಂದ ಅದು ಅವಾಹಕ ವಸ್ತು ಆಗಿರ್ತದೆ.